ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿ.ಎಂ. ಇನಾಮ್ದಾರ್ ಒಂದು ಮಾತನ್ನು ಹೇಳ್ತಾರೆ. ನಾನು ಈ ಕಾದಂಬರಿಯನ್ನು ಓದಿ ಮುಗಿಸಿದಾಗ ನನ್ನ ಮೇಲೆ ಎಲ್ಲಕ್ಕೂ ಹೆಚ್ಚು ಪರಿಣಾಮ ಬೀರಿದ ಸಂಗತಿ ಎಂದರೆ ಕತೆ ತುಂಬಿಕೊಂಡ ದೀರ್ಘಕಾಲ. ಇದು ಓದುವಾಗ ತಿಳಿಯುವುದೇ ಇಲ್ಲ. ಹಿಂದಿರುಗಿ ವಿಚಾರ ಮಾಡಿದಾಗ ಮಾತ್ರ ಒಂದು ಪೀಳಿಗೆಯೇ ಮುಗಿದು ಇನ್ನೊಂದು ಹುಟ್ಟಿ ಕುಗ್ಗುತ್ತಿರುವ ಕಲ್ಪನೆ ಬರುತ್ತದೆ. ಕೃಷ್ಣರಾಯರ ಕಥೆಯ ಪ್ರವಾಹವನ್ನು ಎಷ್ಟೊಂದು ಸಮರ್ಥವಾಗಿ ನಿರ್ವಹಿಸಬಲ್ಲರು ಎಂಬುದಕ್ಕೆ ಸಂಧ್ಯಾರಾಗ ಸಾಕ್ಷಿಯಾಗಿದೆ. ಅರ್ಥಪೂರ್ಣವಾದ ಸನ್ನಿವೇಶಗಳ ಕುಶಲ ಆಯ್ಕೆಗೆ ಕಲೆಯ ವೇಗ ಸರಿಯಾಗಿ ಹೊಂದಿಕೊಳ್ಳುವುದರಿಂದ ಕಾಲಗತಿಯ ಅರಿವು ಮಾಯವಾಗಿ ಒಂದು ಅನನ್ಯವಾದ ಸರಳತೆಯ ಅನುಭವವಾಗುತ್ತದೆ. ಹೀಗೆ ಹೇಳ್ತಾರೆ ಇನಾಮ್ದಾರರು. ಸಂಧ್ಯಾರಾಗ ಆನಾ ಕೃಷ್ಣರಾಯರು ಬರೆದಂಥ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿ. ಈ ಕಾದಂಬರಿ ಮೊದಲ ಬಾರಿಗೆ ಪ್ರಕಟ ಆಗೋದು 1935ರಲ್ಲಿ. ಅಂದರೆ ಇವತ್ತಿಗೆ 89 ವರ್ಷಗಳಾಗಿದೆ ಈ ಕಾದಂಬರಿ ರಚನೆಯಾಗಿ. ಆದರೂ ಇವತ್ತಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ. ಈ ಕಾದಂಬರಿಯನ್ನು ಒಂದು ಸಲ ಓದೋಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದರೆ ಮುಗಿಸೋವರೆಗೂ ನಿಲ್ಲಿಸೋಕೆ ಮನಸ್ಸು ಬರಲ್ಲ, ಹಾಗೆ ಓದಿಸ್ಕೊಂಡು ಹೋಗುತ್ತೆ. ಬೀಚಿಯವರು ಏನಿದೆ ಕನ್ನಡದಲ್ಲಿ ಅಂತ ಒಂದು ರೀತಿಯಾದ ತಿರಸ್ಕಾರ ಮನೋಭಾವ. ಆದರೆ ಹೆಂಡತಿಗೆ ಕನ್ನಡ ಕಾದಂಬರಿ ಅಂದರೆ ಬಹಳ ಇಷ್ಟ. ಅಂಗಡಿಗೆ ಒಂದು ಕೇಳ್ತಾರೆ, ನನ್ನ ಹೆಂಡತಿ ಪ್ರಾಣ ತೆಗಿತಾಳಪ್ಪ, ಏನಾದರೂ ಒಂದು ಪುಸ್ತಕ ಕೊಡು. ಒಂದು ಪುಸ್ತಕ ಕೊಡ್ತಾನೆ. ಅದನ್ನು ಹೆಂಡತಿಗೂ ಕೊಡ್ತಾರೆ. ಆಕೆ ಓದೋಕ್ಕೆ, ನೀವು ರೈಲಲ್ಲಿ ಹೋಗ್ತಿರಲ್ಲ ಇದನ್ನ ಇಟ್ಕೊಳ್ಳಿ ಅಂತ ಕೊಡ್ತಾಳೆ. ಏನು ಓದೋದು ಅಂತ ತೆಗೆದು ಪಕ್ಕಕ್ಕೆ ಇಟ್ಟಿರ್ತಾರೆ. ಇಲ್ಲಸ್ಟ್ರೇಟೆಡ್ ವೀಕ್ಲಿ ಪತ್ರಿಕೆ ಇರುತ್ತೆ, ಓದ್ತಾ ಇರ್ತಾರೆ. ಇದೇನೋ ಕನ್ನಡ ಪುಸ್ತಕ ಒಂದು ಕೊಟ್ಲಲ್ಲ, ನೋಡೋಣ ಅಂತ ಆ ಕನ್ನಡ ಪುಸ್ತಕವನ್ನು ನೇರವಾಗಿ ಕೈಯಲ್ಲಿ ಇಟ್ಕೊಂಡು ಓದೋದಕ್ಕೆ ಒಂದು ರೀತಿಯಾದ ಸಂಕೋಚ ಬೀಚಿಯವರಿಗೆ. ಕನ್ನಡ ಪುಸ್ತಕ ಓದ್ತಿದ್ದಾನಲ್ಲ ಇವನೆಂಥ ಅವನು ಹಳ್ಳಿ ಗಮಾರ, ಹೀಗೆ ಅಂದ್ಕೊಂಡ್ಬಿಡ್ತಾರೆ ಅಂತ ಇಲ್ಲಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಇಟ್ಟುಕೊಂಡು ಅದನ್ನು ಓದ್ತಾರೆ. ಆದರೆ ಓದ್ತಾ ಓದ್ತಾ ಕಣ್ಣೀರ ಧಾರೆ ಹೇಗೆ ಹರಿಯುತ್ತೆ ಅಂದರೆ ಕನ್ನಡದ ಮೇಲೆ ಅವರಿಗೆ ಇದ್ದಂಥ ಕೀಳರಿಮೆ ಏನಿತ್ತು ಆ ಕ್ಷಣವೇ ಬದಲಾಗುತ್ತೆ. ಅದ್ಭುತವಾದ ಕಾದಂಬರಿಕಾರರಾಗಿ, ಹಾಸ್ಯ ಲೇಖಕರಾಗಿ ಬೀಚಿ ಹೊರಹೊಮ್ತಾರೆ. ಈ ಸಂಧ್ಯಾರಾಗ ಕಾದಂಬರಿಯಾಗಿ, ಚಲನಚಿತ್ರವಾಗಿ ಹಾಗೂ ಅಡಕಮುದ್ರಿಕೆಯಾಗಿ, ಅಂದರೆ ಈ ಕಾದಂಬರಿಯಲ್ಲಿ ಬರುವಂಥ ಸಂಭಾಷಣೆಗಳನ್ನೇ ನಟರಿಂದ ಹೇಳಿಸಿ ಒಂದು ವಿಶೇಷವಾದ ಒಂದು ಅಡಕಮುದ್ರಿಕೆ, ಒಂದು ಧ್ವನಿ ಕಾದಂಬರಿಯೂ ಸಹ ಕನ್ನಡದಲ್ಲಿ ಪ್ರಕಟ ಆಗಿದೆ. ಈ ಒಂದು ಕಾದಂಬರಿಯನ್ನು ಓದದೇ ಇದ್ದರೆ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಬರಲ್ಲ ಅಂತ ನನ್ನ ವೈಯಕ್ತಿಕ ನಂಬಿಕೆ. ಹಾಗಾಗಿ ಸಾಧ್ಯವಾದರೆ ಒಮ್ಮೆ ಸಂಧ್ಯಾರಾಗವನ್ನು ನೀವು ಓದಿ, ನಿಮ್ಮ ಮನೆಯವರಿಗೂ ಓದೋಕ್ಕೆ ಕೊಡಿ. ಆನಾ ಕೃಷ್ಣರಾವ್ ಬರೆದಂಥ ಸಂಧ್ಯಾರಾಗ ಕಾದಂಬರಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀವಿದ್ಯಾ. ನಾನು ಬೆಂಗಳೂರಿನ ಕತ್ತರಿಗುಪ್ಪೆಯಿಂದ ಬಂದಿದ್ದೇನೆ. ಪ್ರಸ್ತುತ ನಾನು MBA ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಯೋಗಾಭ್ಯಾಸ ಹಾಗೂ ಹಾಡುಗಳನ್ನು ಕೇಳುವುದು. ಶ್ರೀವಿದ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಸುನೀತಾ ಮಲ್ಲಕಗೊಂಡ್. ನಮ್ಮ ಊರು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಸೊನ್ನ. ನಾನು ಹಸ್ಬೆಂಡ್ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. ನಾನು ಗೃಹಿಣಿ, ಜೊತೆಗೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೇನೆ. ಸುನೀತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಆರ್ ಪಾಟೀಲ್. ನಾನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಬಂದಿದ್ದೇನೆ. ನಾನು ಶಿವಮೊಗ್ಗದ JNNC ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುತ್ತಿದ್ದು, ನಾನು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಹಾಗೂ ಪುಸ್ತಕ ಓದು ನನ್ನ ಹವ್ಯಾಸ. ಪ್ರಿಯಾಂಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ.
100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಪುಸ್ತಕಗಳ ಪ್ರಾಯೋಜಕರು ಸಾವಣ್ಣ ಪ್ರಕಾಶನ, ಬೆಂಗಳೂರು. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ ಅವರು. ಮೊದಲ ಪ್ರಶ್ನೆ ಈಗ ಬಂತು. ಶರಾವತಿಯ ಅಚ್ಚಗನ್ನಡದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಚಕ್ರಾವತಿ, ಖಡ್ಗಾವತಿ, ಬಾಣಾವತಿ, ಭೀಮಾವತಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶ್ರೀವಿದ್ಯಾ, ಆನಂತರ ಪ್ರಿಯಾಂಕಾ. ಚಕ್ರಾವತಿ. ಮೊದಲನೇದು ಚಕ್ರಾವತಿ. ಚಕ್ರಾವತಿ. ಪ್ರಿಯಾಂಕಾ? ಆಪ್ಷನ್ 3. ಮೂರನೇ ಆಪ್ಷನ್. ಮೂರನೇ ಆಪ್ಷನ್ ಬಾಣಾವತಿ. ಉತ್ತರವನ್ನು ನೋಡೋಣ. ಬಾಣಾವತಿ ಅನ್ನೋದು ಸರಿಯಾದ ಉತ್ತರ. ಪ್ರಿಯಾಂಕಾ ಈ ಉತ್ತರ ಕೊಟ್ಟಿದ್ದಾರೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಈ ಪುಸ್ತಕವನ್ನು ಪ್ರಿಯಾಂಕಾ ಅವರಿಗೆ ಕೊಟ್ಟಿದ್ದೇವೆ. ಪ್ರಿಯಾಂಕಾ ಅವರೇ, ಈ ಬಾಣಾವತಿ ಅನ್ನೋದು ಹೇಗೆ ಸರಿಯಾದ ಉತ್ತರ? ಊಹೆನಾ ಅಥವಾ ಅರ್ಥ ಗೊತ್ತಿದೆಯಾ? ಊಹೆ ಸರ್. ಊಹೆ. ಕನ್ನಡದಲ್ಲಿ ಬಾಣ ಅಂತ ಏನು ಕರೀತೇವೆ ಅದನ್ನು ಇಂಗ್ಲೀಷಲ್ಲಿ ಶರಾ, ಹಿಂದಿ ಸಂಸ್ಕೃತದಲ್ಲಿ ಶರಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಶರಾವತಿ. ಶರಾ ಅಂದರೆ ಬಾಣ. ಹಾಗಾಗಿ ಅದನ್ನು ಕನ್ನಡದಲ್ಲಿ, ಅಚ್ಚಗನ್ನಡದಲ್ಲಿ ಬಾಣಾವತಿ ಅಂತ ಕರೀತಾರೆ. ಇದನ್ನು ಮೊದಲ ಬಾರಿಗೆ ನನಗೆ ಗೊತ್ತಿದ್ದ ಹಾಗೆ ಪ್ರಯೋಗಿಸಿದವರು ಮೂಗೂರು ಮಲ್ಲಪ್ಪನವರು. ಮೂಗೂರು ಮಲ್ಲಪ್ಪನವರು ನಾಡಿನೊಳಗೆ ನಾಡು ಚೆಲುವ ಕನ್ನಡ ನಾಡು, ಬೆಳ್ಳಿ ಬಂಗಾರ ಬೆಳೆಯುತ್ತಾವ ಬೆಟ್ಟ ಕಾಡು, ಭೂಮಿ ತಾಯಿ ಮುಡಿದು ನಿಂತಾಳು ನೋಡು ಬಾಸಿಂಗ ಜೋಡು, ಬಾಣಾವತಿ ಬೆಳಗಿನಿಂದ ಬರ್ತಾಳೆ ನೋಡು. ಬಾಣಾವತಿ ಇದೇನಪ್ಪ ಹೀಗಿದೆಯಲ್ಲ ಅಂತ ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದು ಉಂಟು. ಆಮೇಲೆ ಗೊತ್ತಾಯಿತು ಬಾಣಾವತಿ ಅಂದರೆ ಸಂಸ್ಕೃತದ ಶರ, ಕನ್ನಡದಲ್ಲಿ ಬಾಣ ಆಗಿದೆ ಅಂತ ಹೇಳಿ. ಹಾಗಾಗಿ ಸಂಸ್ಕೃತ ಮತ್ತು ಕನ್ನಡ ಶಬ್ದಗಳ ಪರಿಚಯ ಇರೋದು ಯಾವತ್ತಿಗೂ ಒಳ್ಳೆಯದು. ಮುಂದಿನ ಪುಸ್ತಕ ದರಗುಟ್ಟಿ ಮಳೆ ಸುರಿದು, ಕಾದಂಬರಿ, ಮಮತಾ ಪ್ರಭು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಗಾಂಧಿಯ ಆಗ್ರಹದ ಮೇರೆಗೆ ಯಾವ ಮಾರಿಕಾಂಬಾ ದೇವಾಲಯದಲ್ಲಿ ಕೋಣನ ಬಲಿ ನೀಡುವುದನ್ನು ನಿಲ್ಲಿಸಲಾಯಿತು? ಆಯ್ಕೆಗಳನ್ನು ನೋಡೋಣ. ಶಿರಸಿ, ಕಾಪು. ಬಜರ್ ಒತ್ತಿದ್ದಾರೆ ಸುನೀತಾ. ಶಿರಸಿ. ಆಯ್ಕೆ 3. ಸಾಗರ. ಆಯ್ಕೆ 4. ಮೈಸೂರು. ಹೇಳಿ ಪ್ರಿಯಾಂಕಾ. ಸಾಗರ. ಆಪ್ಷನ್ 3. ಸಾಗರ. ಉತ್ತರವನ್ನು ನೋಡೋಣ. ಶಿರಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಸುನೀತಾ ಅವರು ಕೊಟ್ಟಿದ್ದಾರೆ. ದರಗುಟ್ಟಿ ಮಳೆ ಸುರಿದು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಾಗ ಅವರನ್ನು ಶಿರಸಿಯ ದೇವಸ್ಥಾನಕ್ಕೆ ನೀವು ಬನ್ನಿ ಅಂತ ಆಹ್ವಾನ ಕೊಡ್ತಾರೆ. ಗಾಂಧೀಜಿಯವರಿಗೆ ಗೊತ್ತಾಗುತ್ತೆ ಶಿರಸಿಯ ದೇವಸ್ಥಾನದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಕೋಣನನ್ನು ಬಲಿ ಕೊಡ್ತಾರೆ ಅಂತ. ಆಗ ಅವರು ಒಂದು ಷರತ್ತನ್ನು ಹಾಕ್ತಾರೆ, ಕೋಣನ ಬಲಿ ಕೊಡೋದನ್ನು ನೀವು ನಿಲ್ಲಿಸೋದಾದರೆ ನಾನು ದೇವಸ್ಥಾನಕ್ಕೆ ಬರ್ತೇನೆ, ಇಲ್ಲದಿದ್ದರೆ ಬರೋಲ್ಲ ಅಂತಾರೆ. ಆನಂತರ ದೇವಸ್ಥಾನದವರೆಲ್ಲ ಸೇರಿ ಮಾತುಕತೆ ಆಡಿ ಆನಂತರ ಇಲ್ಲ, ಇನ್ನು ಮುಂದೆ ಕೋಣನ ಬಲಿ ಕೊಡಲ್ಲ ಅಂತ ಗಾಂಧೀಜಿಗೆ ಮಾತು ಕೊಡ್ತಾರೆ. ಆಗ ಗಾಂಧೀಜಿ ದೇವಸ್ಥಾನಕ್ಕೆ ಬಂದರು. ಇದು ಐತಿಹಾಸಿಕ ಕತೆ. ಆದರೆ ಇಂದಿಗೂ ಸಹ ಕೋಣ ಉಂಟು, ದೇವಸ್ಥಾನದ ಕೋಣ ಉಂಟು, ಮಾರಿಯ ಹೆಸರಲ್ಲಿ ಒಂದು ಕೋಣ ಉಂಟು. ಅದಕ್ಕೆ ಎಲ್ಲ ರೀತಿಯ ಮರ್ಯಾದೆಗಳು ಏನೇನು ಸಲ್ಲಬೇಕೋ ಅದೆಲ್ಲವನ್ನೂ ಸಲ್ಲಿಸ್ತಾರೆ. ಆದರೆ ಜಾತ್ರೆಯ ಸಂದರ್ಭದಲ್ಲಿ ಆ ಕೋಣನನ್ನು ಮಾತ್ರ ಬಲಿ ಕೊಡಲ್ಲ. ಮುಂದಿನ ಪುಸ್ತಕ ಅನಾಮಧೇಯ ಗೀರುಗಳು, ನಿಜಾಂ ಗೋಳಿಪಡ್ಡು ಬರೆದಂಥ ಕವನ ಸಂಕಲನ. ಪ್ರಶ್ನೆ, ಯುನೆಸ್ಕೋ ಅನ್ವಯ ಭಾರತದ ಸಾಹಿತ್ಯ ನಗರ ಯಾವುದು? ಆಯ್ಕೆಗಳನ್ನು ನೋಡೋಣ. ಕೋಝಿಕೋಡ್, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ. ಮೊದಲನೇದಾಗಿ ಪ್ರಿಯಾಂಕಾ. ಸರ್, ಕೋಲ್ಕತ್ತಾ. ಕೋಲ್ಕತ್ತಾ. ಆಯ್ಕೆ 4. ಇನ್ಯಾರಾದರೂ ಉತ್ತರ ಕೊಡೋರಿದ್ದರೆ ಬಜರೊತ್ತಿ. ಶ್ರೀವಿದ್ಯಾ. ಬೆಂಗಳೂರು. ಬೆಂಗಳೂರು. ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೋಝಿಕೋಡ್ ಆಗಿತ್ತು. ಇದು ಕೇರಳದಲ್ಲಿ ಇದೆ. ಒಂದು ನಗರವನ್ನು ಸಾಹಿತ್ಯ ನಗರಿ ಅಂತ ಕರೀಬೇಕಾದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಚಟುವಟಿಕೆಗಳು ಅಲ್ಲಿ ನಡೀಬೇಕು ಅಂತ ಒಂದು ಅಂಶಗಳನ್ನು ರೂಪಿಸ್ಕೊಂಡಿದೆ ಯುನೆಸ್ಕೋ.
ಈ ಕೋಜಿಕೋಡು ನಗರದಲ್ಲಿ ಇಬ್ಬರು ಜ್ಞಾನಪೀಠಿಗಳು ವಾಸ ಮಾಡ್ತಾ ಇದ್ದಾರಂತೆ. ಸಾಹಿತ್ಯ ರಚನೆ ಸಾಕಷ್ಟು ಆಗ್ತಾ ಇದೆ, ಪ್ರಕಾಶನ ಆಗ್ತಾ ಇದೆ, ಸಂಶೋಧನೆ ಆಗ್ತಾ ಇದೆ. ಹಾಗೆಯೇ ಈ ನಗರ ಏನಿದೆ ಕೇವಲ ಸಾಹಿತ್ಯಕ್ಕೆ ಮಾತ್ರ ಅಲ್ಲ, ಕಲರಿಯ ಪಟ್ಟು ಅಂತಕ್ಕಂಥ ಸಮರ ಕಲೆಗೆ ಇದು ಬಹಳ ಪ್ರಸಿದ್ಧವಾದಂತೆ ಈ ನಗರ. ಹಾಗೆಯೇ ಕ್ಯಾಲಿಕೋ ಬಟ್ಟೆ ಅಂತ ಒಂದು ನಮೂನೆಯ ಬಟ್ಟೆ ಅದು ಸಹ ಇಲ್ಲೇ ತಯಾರಾಗುತ್ತಂತೆ. ಹಾಗೆಯೇ ಸಂಭಾರ ಪದಾರ್ಥಗಳಿಗಾಗಿ ಇದು ಸಾವಿರಾರು ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಮುಂದಿನ ಪುಸ್ತಕ ಮಕ್ಕಳತ್ರ ಮಾತನಾಡಿ ಪ್ಲೀಸ್. ಮಕ್ಕಳು ಸ್ಕೂಲು ಮನೆಯಲ್ಲಲ್ವೇ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಬರೆದಂಥ ಸೊಗಸಾದ ಕೃತಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ: ಪಾತಾಳಪಾನಿ ರೈಲ್ವೆ ಸುರಂಗವು ಎಷ್ಟು ಕಿಲೋಮೀಟರ್ ದೂರವಿದೆ? ಆಯ್ಕೆಗಳನ್ನು ನೋಡೋಣ. 12 ಕಿಲೋಮೀಟರ್, 13 ಕಿಲೋಮೀಟರ್, 11 ಕಿಲೋಮೀಟರ್, 14 ಕಿಲೋಮೀಟರ್. ಮೊದಲಿಗೆ ಸುನೀತಾ, ಆನಂತರ ಪ್ರಿಯಾಂಕಾ. ಆಯ್ಕೆ 2 13 ಕಿಲೋಮೀಟರ್. ಪ್ರಿಯಾಂಕಾ ಆಯ್ಕೆ 4. 14 ಕಿಲೋಮೀಟರ್. ಉತ್ತರವನ್ನು ನೋಡೋಣ. 14 ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಪ್ರಿಯಾಂಕಾ ಕೊಟ್ಟಿದ್ದಾರೆ. ಅವರಿಗೆ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಭಾರತದಲ್ಲಿ ಸಾಕಷ್ಟು ರೈಲ್ವೆ ಸುರಂಗಗಳು ನಿರ್ಮಾಣ ಆಗ್ತಾ ಇವೆ. ಥಾಣೆ ಕ್ರೀಕ್ ಟನಲ್ ಅನ್ನೋದು 21 ಕಿಲೋಮೀಟರ್ ಉದ್ದ ಇದೆಯಂತೆ. ಇದು ಅತ್ಯಂತ ಉದ್ದ ರೈಲ್ವೆ ಸುರಂಗ. ಕೀಲಾಂಗ್ ಟನಲ್ ಅನ್ನೋದು ಸಹ 21 ಕಿಲೋಮೀಟರ್ ಇದೆಯಂತೆ. ದೇವಪ್ರಯಾಗ ಸುರಂಗ ಇದು 15 ಕಿಲೋಮೀಟರ್ ಇದೆಯಂತೆ. 4ನೇ ಸ್ಥಾನದಲ್ಲಿ ಪಾತಾಳಪಾನಿ ಈ ಒಂದು ಸುರಂಗ ಉಂಟು. 2025ರಲ್ಲಿ ಈ ಸುರಂಗಗಳೆಲ್ಲ ಮುಗಿಯಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸಂತೆಯ ಸರಕು. ಉಷಾ ನರಸಿಂಹನ್ ಬರೆದಿರುವಂಥದ್ದು ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಪ್ರ, ಗು, ಆ, ತ್ರೆ, ಳು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನೂ ಗೊತ್ತಾಗಿಲ್ವಾ? ಸ್ವಲ್ಪನೂ ಸಿಕ್ಕಿಲ್ವಾ? ಸ್ವಲ್ಪ ಸಿಕ್ಕಿದೆ. ಏನು ಸಿಕ್ಕಿದೆಯಮ್ಮ? ಆಸ್ಪತ್ರೆಗಳು ಅಂತ. ಆಸ್ಪತ್ರೆಗಳು ಸಿಕ್ತಾ? ಹಾಂ, ಆಸ್ಪತ್ರೆಗಳು ಅಂದರೆ 5 ಅಕ್ಷರ ಆಯಿತು. ಇನ್ನು 5 ಅಕ್ಷರ. ಸುನೀತಾ ಏನೂ ಹೊಳೆದಿಲ್ವಾ? ಪ್ರಿಯಾಂಕಾ ಉತ್ತರವನ್ನು ನೋಡೋಣ. ಪ್ರಾಚೀನ ಗುಹಾ ಆಸ್ಪತ್ರೆಗಳು, ಗುಹೆ ಆಸ್ಪತ್ರೆಗಳು ಯಾವುದು ಬೇಕಾದರೂ ಆಗಬಹುದು. ಈ ಆಸ್ಪತ್ರೆಗಳು ಎನ್ನುವ ಪರಿಕಲ್ಪನೆ ಹೇಗೆ ಮೂಡಿ ಬಂತು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ಇವತ್ತಿಗೆ ಕನಿಷ್ಠ 15,000 ವರ್ಷಗಳ ಹಿಂದೆ ಇದ್ದಂಥ ಗುಹಾ ಆಸ್ಪತ್ರೆಗಳು, ಅಲ್ಲಿ ಗಾಯಾಳುಗಳನ್ನು ಹೇಗೆ ಒಂದು ಕಡೆ ಮಲಗಿಸಿ ಅವರಿಗೆ ಚಿಕಿತ್ಸೆ ಕೊಡ್ತಾಯಿದ್ರು ಇತ್ಯಾದಿ ಅವಶೇಷಗಳೆಲ್ಲ ದೊರೆತಿವೆ. ಹಾಗಾಗಿ ಆಸ್ಪತ್ರೆಯ ಅತ್ಯಂತ ಪೂರ್ವ ರೂಪ ಈ ಗುಹಾ ಆಸ್ಪತ್ರೆಗಳು ಏನಿವೆ ಅದು ಜಗತ್ತಿನ ಹಲವು ಸ್ಥಳಗಳಲ್ಲಿ ಅದು ಕಂಡುಬಂದಿದೆ. ಮುಂದಿನ ಪುಸ್ತಕ ಮಾತೆಯ ಮಡಿಲು. ಸ್ವಾಮಿ ಬ್ರಹ್ಮೇಶಾನಂದ ಬರೆದಿರುವಂಥದ್ದು ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 34 ಕೂಡು 87, 79 ಕಳೆ 56, 12 ಗುಣಿಸು 13, 189 ಭಾಗಿಸು 9.
ಹೇಳಿ ಪ್ರಿಯಾಂಕಾ. 335. 335. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಶ್ರೀವಿದ್ಯಾ ತಮ್ಮ ಉತ್ತರ 298. 298. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 121, 23, 156, 21 ಎಲ್ಲವನ್ನು ಕೂಡಿದ್ರೆ 3, 2, 1 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮಾತೆಯ ಮಡಿಲು ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಯಬೇಕಾಗಿ ಬಂತು. ಮುಂದಿನ ಪುಸ್ತಕ ಸಮೇತನಹಳ್ಳಿ ರಾಮರಾಯರು ಬರೆದಂಥ ವೇದಕಾಲಿನ ಕಾದಂಬರಿ ಶ್ರೀ ಪರಶುರಾಮ. ನಮ್ಮ ಪ್ರಶ್ನೆ, ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರಿಯಾಂಕಾ ಬಜರ್ ಒತ್ತಿದ್ದಾರೆ. ಉತ್ತರ ಲಿಯಾಂಡರ್ ಪೀಸ್. ಲಿಯಾಂಡರ್ ಪೇಸ್. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಆಯ್ಕೆಗಳನ್ನು ನೋಡೋಣ. ಆನಂದ್ ಅಮೃತರಾಜ್, ಜೈದೀಪ್ ಮುಖರ್ಜಿ, ರಾಮನಾಥನ್ ಕೃಷ್ಣನ್, ಲಿಯಾಂಡರ್ ಪೇಸ್. ಸುನೀತಾ. ಆಯ್ಕೆ 2 ಜೈದೀಪ್ ಮುಖರ್ಜಿ. ಉತ್ತರವನ್ನು ನೋಡೋಣ. ಲಿಯಾಂಡರ್ ಪೇಸ್ ಉತ್ತರ ಸರಿಯಾಗಿದೆ. ಪ್ರಿಯಾಂಕಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರೀ ಪರಶುರಾಮ ಈ ಒಂದು ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ ನಾನು ಕೊಡಬೇಕು ನಿಮಗೆ. ಕವನ ಕೃಷಿಕ KV ಲಕ್ಷ್ಮಣಮೂರ್ತಿ ಸಂಪಾದಿಸಿರುವಂಥ ಕೃತಿ 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಪ್ರಿಯಾಂಕಾ ಅವರಿಗೆ. ಲಿಯಾಂಡರ್ ಆಡ್ರಿಯನ್ ಪೇಸ್ ಇವರ ಪೂರ್ತಿ ಹೆಸರು. ಅಟ್ಲಾಂಟಾದಲ್ಲಿ ನಡೆದಂಥ ಒಲಿಂಪಿಕ್ ಸ್ಪರ್ಧೆ 1996ರಲ್ಲಿ ನಡೆಯಿತು. ಆ ಸ್ಪರ್ಧೆಗಳಲ್ಲಿ ಇವರು ಟೆನ್ನಿಸಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಪಡೀತಾರೆ. ಕಂಚು ಪದಕ ಇವರಿಗೆ ದೊರೆಯುತ್ತೆ. ಆದರೆ ಪೇಸ್ ಅವರ ಒಂದು ಜಾಗತಿಕ ದಾಖಲೆ ಏನು ಅಂದರೆ, ಡಬಲ್ಸ್ ಆಟಗಾರರಾಗಿ ಇವರು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ. ಪುರುಷರ ಡಬಲ್ಸ್ ಆಟಗಾರರಾಗಿ 8 ಸಲ ಇವರು ಜಾಗತಿಕ ಪ್ರಶಸ್ತಿಯನ್ನು ಗಳಿಸಿದ್ರೆ, ಮಿಶ್ರ ಡಬಲ್ಸಲ್ಲಿ ಇವರು 10 ಬಾರಿ ಜಾಗತಿಕ ಪ್ರಶಸ್ತಿಯನ್ನು ಗಳಿಸ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ನನ್ನವರು ಸಣ್ಣ ಕಥೆಗಳು. ಕನ್ನಡಕ್ಕೆ ಮಸು ಸುಲೋಚನಾ ಅವರು ಅನುವಾದ ಮಾಡಿದ್ದಾರೆ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಹ, ಸ್ವ, ಳು, ರು, ದಿ, ರ, ಗ, ಮು. ಹೇಳಿ ಶ್ರೀವಿದ್ಯಾ. 13 ಸ್ವರಗಳು. 13 ಸ್ವರಗಳು. ಸುನೀತಾ ಮತ್ತು ಪ್ರಿಯಾಂಕಾ 13 ಸ್ವರಗಳು. ಉತ್ತರವನ್ನು ನೋಡೋಣ. 13 ಸ್ವರಗಳು ಉತ್ತರ ಸರಿಯಾಗಿದೆ. ಶ್ರೀವಿದ್ಯಾ ಅವರಿಗೆ ನನ್ನವರು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಶ್ರೀವಿದ್ಯಾ ಅವರೇ ಒಂದು ಸಣ್ಣ ಗೊಂದಲ ಆಗ್ತಾ ಇದೆ ನನಗೆ. ಸ್ವರಗಳು ಇರೋದು 7 ಅಲ್ವಾ? ಹೌದು. ಇಲ್ಲೆಂಗೆ 13 ಬಂತು? ಗೊತ್ತಿಲ್ಲ. ಅಂದರೆ ಪ್ರಶ್ನೆಗೆ ತಪ್ಪಿರಬಹುದಾ? ಭಾವಗಳು ಸೇರಿಕೊಂಡಿರ್ಬೋದು. ಹಾಗಲ್ಲ. ನಮ್ಮ ತರಬೇತಿ ಕೊಡಬೇಕಾದ್ರೆ ಪ್ಯಾರಲಲ್ ಥಿಂಕಿಂಗ್ ಅಂತ ಒಂದು ಪರಿಕಲ್ಪನೆ ಕೊಡ್ತಾರೆ. ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರುತ್ತೆ ಶಕ್ತಿ, ಗಂಡಸರ ಕಡಿಮೆ. ಒಂದು ಪ್ರಶ್ನೆಗೆ ಒಂದೇ ಪರಿಹಾರ ಅಂತ ಆಲೋಚನೆ ಮಾಡೋದು ಪುರುಷ ಮಿದುಳು. ಎಡ ಅರೆಗೋಳ, ಬಲ ಅರೆಗೋಳ ಏನಿರುತ್ತೆ, ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರ ಇರಬಹುದು ಅಂತ ಯೋಚನೆ ಮಾಡೋ ಸಾಮರ್ಥ್ಯ ಜನ್ಮದತ್ತವಾಗಿ ಬಲ ಅರೆಗೋಳಕ್ಕೆ ಬಂದಿರುತ್ತೆ. ಇಲ್ಲಿ 13 ಸ್ವರ ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಸ್ವರ ಅಲ್ಲ, ಇದು ವರ್ಣಮಾಲೆಗೆ ಸಂಬಂಧಪಟ್ಟಂಥ ಸ್ವರ. ಹಾಗಾಗಿ ಸ್ವರ ಶಬ್ದದಿಂದ ನಾವು ಭ್ರಾಂತರಾಗಬಾರ್ದು ಅಲ್ವಾ? ಮುಂದಿನ 3 ಪುಸ್ತಕಗಳ ಬಗ್ಗೆ ನೋಡೋಣ. ಪದಬಂಧ ಈಗ ಬರ್ತಾ ಇದೆ, ಸುಳುಹುಗಳನ್ನು ನೋಡೋಣ. ಬೆಳ್ಳುಳ್ಳಿ ವಾಸನೆಯ ಬಿಳಿಯ ವಿಷ
ತೀಕ್ಷ್ಣವಾದ ಗಾಳಿಯ ಮಾಸ. ಯಾರೂ ಬಜರ್ ಒತ್ತಾ ಇಲ್ಲ. ಮೊದಲನೇ ಶಬ್ದ ನಾವು ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು ಉತ್ತರ ಶಂಖಪಾಷಾಣ, ಅರ್ಸನಿಕ್ ಅಂತ ಇಂಗ್ಲೀಷಲ್ಲಿ ಕರೀತೇವೆ ನಾವು. ಎರಡನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಹೇಳಿ ಶ್ರೀವಿದ್ಯಾ. ಪ್ರಖರ. ಉತ್ತರವನ್ನು ನೋಡೋಣ. ಪ್ರಖರ ಉತ್ತರ ಸರಿಯಾಗಿದೆ. ಭಾವೋದ್ವೇಗದ ಭೋರ್ಗರೆತ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮೂರನೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸುನೀತಾ ಸಿದ್ಧವಾಗಿದ್ದಾರೆ. ಆಷಾಢ. ಉತ್ತರವನ್ನು ನೋಡೋಣ. ಆಷಾಢ ಉತ್ತರ ಸರಿಯಾಗಿದೆ. ಕಾವೇರಿ ಜಲವಿವಾದ ಎನ್ನುವ ಈ ಒಂದು ಪುಸ್ತಕವನ್ನು ಸುನೀತಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಶ್ರೀವಿದ್ಯಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಲ್ಲೋಲ ಕಲ್ಲೋಲವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ತುಂಬ ಗಲಾಟೆಯಾಗು, ಪ್ರವಾಹವು ಬರು. ತುಂಬ ಗಲಾಟೆಯಾಗು. ಮುಂದಿನ ಪ್ರಶ್ನೆ. ಓದು ಬರಹದಲ್ಲಿ ಸಮರ್ಥ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಷರಚಣ, ಅಕ್ಷರಜ್ಞ. ಅಕ್ಷರಚಣ. ಅಕ್ಷರಚಣ. ಮುಂದಿನ ಪ್ರಶ್ನೆ. ಪುರಿ, ರಾಮೇಶ್ವರ, ದ್ವಾರಕಾ ಮತ್ತು ಬದರಿಯನ್ನು ಏನೆಂದು ಕರೆಯುವರು? ಚತುರ್ಧಾಮ, ಚತುರ್ಕ್ಷೇತ್ರ. ಚತುರ್ಕ್ಷೇತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮುಖ ನೋಡಿ. ಊಹೆ ಮಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅತ್ತಿಂದಿತ್ತ ಬಂದವರು ಇತ್ತಿಂದತ್ತ ಹೋದವರು ಕುತ್ತಿಗೆಗೇ ಕೈ ಹಾಕ್ತಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಲ್ಲೋಲ ಕಲ್ಲೋಲವಾಗು, ತುಂಬ ಗಲಾಟೆಯಾಗು ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಅಕ್ಷರಚಣ ಆಗಿತ್ತು, ಕೊಟ್ಟಿದ್ದೀರಾ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಚತುರ್ಧಾಮ ಆಗಿತ್ತು, ಚತುರ್ಕ್ಷೇತ್ರ ಸರಿಯಾದ ಉತ್ತರ ಆಗೋದಿಲ್ಲ. ಚಾರ್ಧಾಮ್ ಅಂತ ಅದು ಹಿಮಾಲಯದಲ್ಲಿ ಬರುತ್ತೆ. ಇದು ಇಡೀ ಭಾರತವನ್ನು ಒಳಗೊಂಡಂಥ ಚತುರ್ಧಾಮ. ಚಾರ್ಧಾಮ್ ಅನ್ನೋದು ಹಿಮಾಲಯಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮುಖ ನೋಡಿ, ಮಣೆ ಹಾಕು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಚೊಂಬಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಸುನೀತಾ ಅವರು ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ಅವತಾರವು ಮುಗಿ ಎಂಬ ನುಡಿಗಟ್ಟಿನ ಅರ್ಥವೇನು? ಮರಣಿಸು, ನಾಟಕ ಮುಗಿ. ನಾಟಕ ಮುಗಿ. ಮುಂದಿನ ಪ್ರಶ್ನೆ. ಶಿಲಾಶಾಸನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಷಾವಳಿ, ಅಕ್ಷರಕಲ್. ಅಕ್ಷಾವಳಿ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಚಂದ್ರಹಾಸನ ರಾಜಧಾನಿಯ ಹೆಸರೇನು? ಚಂದನಾವತಿ, ಇಂದಿರಾವತಿ. ಇಂದಿರಾವತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಣ್ಣ ಅಣ್ಣ ತಂದು ಕೊಡಣ್ಣ, ಬೀಜ ಇಲ್ಲದ ಹಣ್ಣ. ಉತ್ತರಗಳನ್ನು ನೋಡೋಣ. ಒಂದು ಉತ್ತರ ಅವತಾರವು ಮುಗಿ, ಮರಣಿಸು ಸರಿಯಾದ ರೂಪ ಆಗಿತ್ತು, ನಾಟಕ ಮುಗಿ ಅಂತ ತಾವು ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ಅದು ಅಕ್ಷರ ಕಲ್, ಕಲ್ಲಿನ ಮೇಲೆ ಅಕ್ಷರಗಳು ಇದೆ ಎನ್ನುವ ಅರ್ಥ ಬರುವಂಥ ಶಬ್ದ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಚಂದನಾವತಿ, ಇಂದಿರಾವತಿ. ಚಂದನಾವತಿ ಸರಿಯಾದ ರೂಪ ಆಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಇದು ಆಲಿ ಕಲ್ಲಿನ ವರ್ಣನೆ ಆಗಿತ್ತು.
ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಪ್ರಿಯಾಂಕಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಅವಲಕ್ಕಿ ಕುಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಭಯಪಡು, ಕಷ್ಟಪಟ್ಟು ಕೆಲಸವನ್ನು ಮಾಡು. ಭಯಪಡು. ಮುಂದಿನ ಪ್ರಶ್ನೆ, ಪಗಡೆಯಾಟದ ಗುಟ್ಟು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಷಹೃದಯ, ಅಗಡವಾತು. ಅಕ್ಷಹೃದಯ. ಮುಂದಿನ ಪ್ರಶ್ನೆ, ಚಂದ್ರನ ತಂದೆಯ ಹೆಸರೇನು? ಅತ್ರಿ, ಆಂಗೀರಸ. ಆಂಗಿರಸ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ. ಮೀಸೆ ಮಣ್ಣಾಗಲಿಲ್ಲ. ಮೀಸೆ ಮಣ್ಣಾಗಲಿಲ್ಲ. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅರೆವ ಕಲ್ಲಿನ ಮೇಲೆ ಮರ, ಮರದ ಮೇಲೆ ಕೈಗಳೆರಡು, ಎಲ್ಲೆಲ್ಲೂ ಸುವಾಸನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅವಲಕ್ಕಿ ಕುಟ್ಟು, ಭಯಪಡು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಕ್ಷಹೃದಯ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಈಗ ಬಂತು. ಅತ್ರಿ ಆಗಿತ್ತು, ತಾವು ಆಂಗಿರಸ ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ, ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಗಂಧ ತೇಯುವ ಕ್ರಿಯೆಯನ್ನು ವರ್ಣಿಸುವಂಥ ಒಂದು ಒಗಟಾಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಶ್ರೀವಿದ್ಯಾ ಅವರಿಗೆ ಕೊಡ್ತಾ ಇದ್ದೇವೆ 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂರು ಪುಸ್ತಕ ಸುನೀತಾ ಅವರಿಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಪ್ರಿಯಾಂಕಾ ಅವರಿಗೆ 4, 3, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಒಬ್ಬ ವ್ಯಕ್ತಿ ತನ್ನ ವಯಸ್ಸನ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸಿದ್ರೆ ಪೊಲೀಸರು ಅವನನ್ನು ಡಾಕ್ಟ್ರ್ ಬಳಿ ಕಳಿಸ್ತಾರೆ. ಡಾಕ್ಟ್ರು ಅವನ ವಯಸ್ಸು ಇಷ್ಟಿರಬಹುದು ಅಂತ ಏನು ಹೇಳ್ತಾರೆ ಅದನ್ನು ಕಾನೂನು ಒಪ್ಪುತ್ತೆ. ಡಾಕ್ಟ್ರು ಹೇಗೆ ವಯಸ್ಸನ್ನು ಕಂಡುಹಿಡಿತಾರೆ? ಎಕ್ಸ್ರೇಗಳನ್ನು ತೆಗೆದಾಗ ದೇಹದ ಕೆಲವು ಮೂಳೆಗಳು ಒಂದು ನಿಗದಿತ ವಯೋಮಾನದಲ್ಲೇ ಕಂಡುಬರುತ್ತೆ. ಹಾಗಾಗಿ ಆ ವ್ಯಕ್ತಿಯನ್ನು ನೋಡಿ ಅಂದಾಜು ವಯಸ್ಸನ್ನು ಊಹಿಸಿ ಸಂಬಂಧಪಟ್ಟಂಥ ಅಂಗದ ಎಕ್ಸ್ರೇ ತೆಗೆದರೆ ಆ ಮೂಳೆ ಕಂಡು ಬಂದರೆ ಇಷ್ಟಿರಬಹುದು ಈತನ ವಯಸ್ಸು ಅಂತ ವೈದ್ಯರು ಒಂದು ತೀರ್ಪನ್ನು ಕೊಡ್ತಾರೆ. ಅದನ್ನು ಕಾನೂನು ಒಪ್ಪುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.